ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಏನಪ್ಪ ವಿಶೇಷ ಅಂದರೆ ತಮ್ಮನೇಲಿ ನೋಡಿರ್ತೀರಾ. ಸೊ ಈ ವರ್ಷ ಬರಗಾಲ ಬಂದ್ಬಿಡುತ್ತಾ, ಮಳೆ ಆಗೋದೇ ಇಲ್ವಾ, ಮಳೆ ಆದರೂ ಯಾವ ಮಂತಲ್ಲಿ ಆಗುತ್ತೆ, ಎಷ್ಟಾಗುತ್ತೆ, ಎಷ್ಟು ಪರ್ಸೆಂಟ್ ಆಗ್ಬೋದು, ಮಳೆ ಯಾಕೆ ಆಗ್ತಾ ಇಲ್ಲ ಅನ್ನೋ ಇಂಪಾರ್ಟೆಂಟ್ ಕಾರಣನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮುಂದೆ ನಾವು ವೀಡಿಯೋಗಳಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಕರೆಕ್ಟ್ ಮಾಡಿಕೊಂಡು ಮುಂದಿನ ವೀಡಿಯೋದಲ್ಲಿ ಕರೆಕ್ಟಾಗಿ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ವೀಕ್ಷಕರೇ, ಪ್ರತಿ ವರ್ಷವೂ ಇಷ್ಟೊತ್ತಿಗಾಗಲೇ ನಮಗೆ ಮಳೆ ಹುಯ್ದು ಕೆರೆ ಕಟ್ಟೆ ಬಾವಿ ಎಲ್ಲ ತುಂಬ ಹರಿಬೇಕಿತ್ತು, ಮುಂಗಾರು ಸಕ್ಕತ್ತಾಗಿ ಆಗಬೇಕಿತ್ತು. ಬಟ್ ಈ ವರ್ಷ ಏನೂ ಆಗಿಲ್ಲ. ನನ್ನ ಕಳೆದ ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ದೀರಾ, ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಈ ವರ್ಷ ಮುಂಗಾರು ಎಷ್ಟು ಕುಗ್ಗಿದೆ ಅಂದರೆ ಯಾರು ಮುಂಗಾರೇ ಹಾಕಿಲ್ಲ, ಕಾಳೆ ಬಿತ್ತನೆ ಮಾಡಿಲ್ಲ, ಯಾರು ರಾಗಿನೂ ಬೆಳೆದಿಲ್ಲ, ಎಲ್ಲ ಬರಗಾಲ ಬರಡು ಭೂಮಿ ಥರ ಆಗ್ಬಿಟ್ಟಿದೆ ಈ ವರ್ಷ. ಯಾಕೆ ಕಾರಣ ಏನು ಅಂದರೆ ಈ ವರ್ಷ ಆಗಬೇಕಾಗಿದ್ದಂಥ ಮಳೆ ಆಗಿಲ್ಲ. ಮುಂಗಾರು ಮಳೆ ಬರಬೇಕಿತ್ತು, ಇನ್ನೂ ಮುಂಗಾರು ಮಳೆನೇ ಹುಯ್ದಿಲ್ಲ. ಹಿಂಗಿರುವಾಗ ಹೆಂಗಾಗುತ್ತೆ ಬೆಳೆ? ಮುಂಗಾರು ಕಾಳು ಹೆಂಗೆ ಬೆಳೆಯೋಕ್ಕಾಗುತ್ತೆ, ಎಲ್ಲಿ ಮಾಡೋಕ್ಕಾಗುತ್ತೆ ಹೇಳಿ? ಈಗ ನಾನು ತೋಟಕ್ಕೆ ಹೋಗಿದ್ದೀನಲ್ಲ, ನಮ್ಮ ತೋಟದ ಪಕ್ಕದಲ್ಲಿ ಪಕ್ಕದಲ್ಲಿ ಎಲ್ಲ ಬೋರ್ಗಳು ಪಂಪ್ಸೆಟ್ ಬೋರ್ವೆಲ್ಗಳು ಗ್ಯಾಪ್ ಹೊಡಿತಾ ಇದೆ. ನೀರು ಕಮ್ಮಿ ಆಗಿದೆ. ಯಾಕೆ ಕಮ್ಮಿ ಆಗಿದೆ ನೀರು? ಮಳೆ ಇಲ್ಲ, ಒಳ ಹರಿವಿಲ್ಲ ನೀರು, ಅಂತರ್ಜಲ ಕಮ್ಮಿ ಆಗಿದೆ ನೀರು. ಇನ್ನೇನಾಗುತ್ತೆ ಇವಾಗ? ಕೆರೆ ಕಟ್ಟೆ ತುಂಬಿ ಹರಿದ್ರೆ ತಾನೇ ನೀರು ಎಲ್ಲ ಬೋರ್ಗಳಿಗೂ ಸಪ್ಲೈ ಆಗೋದು, ಎಲ್ಲ ಆಗೋದು. ಇವಾಗ ಕಾರಣ ಏನಂದರೆ ಡ್ಯಾಮ್ಗಳಲ್ಲೇ ನೀರಿಲ್ಲ. ಡ್ಯಾಮ್ಗಳಲ್ಲಿ ನೀರಿಲ್ಲ ಅಂದರೆ ಮಳೆ ಇಲ್ಲ, ಮಳೆ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ ಅಂದ್ಬಿಟ್ಟು ಕೆರೆ ಕಟ್ಟೆ ಬಾವಿಗಳು ಯಾವುದಕ್ಕೂ ನೀರು ತುಂಬಿಲ್ಲ. ಈ ಥರ ಆಗಿದೆ ಈ ವರ್ಷದ ಕತೆ. ಎಷ್ಟೋ ರೈತರ ಕತೆ ಮಳೆ ಇಲ್ವಲ್ಲ ಅಂತ ಎಷ್ಟೋ ಗೋಳಾಡ್ತಿದ್ದಾರೆ. ಮಳೆ ಅಂದರೆ ಹುಯ್ತಾ ಇದೆ, ಬಟ್ ಸಿಟಿ ಕಡೆ ಹುಯ್ತಾ ಇದೆ, ಬೇಡದೇ ಇರೋ ಕಡೆ ಹುಯ್ತಾ ಇದೆ. ಅದು ಕಂಟಿನ್ಯೂಸ್ ಆಗಿ ಏನು ಹುಯ್ತಾ ಇಲ್ಲ. ಹೋದ ವರ್ಷ ಹಿಂದಿನ ವರ್ಷದಂಗೆ ಏನು ಹುಯ್ತಾ ಇಲ್ಲ. ಅವಾಗಲೋ ಒಂದಿನ ಹುಯ್ಯುತ್ತೆ ಹೋಗುತ್ತೆ, ಆ ಥರ ಆಗ್ತಾ ಇದೆ. ಬಟ್ ಇವಾಗ ಏನಕ್ಕೆ ಆಗ್ತಾ ಇಲ್ಲ ಮಳೆ ಅನ್ನೋ ಕಾರಣನ ತಿಳ್ಕೊಳ್ಳೋಣ. ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ಹಾಗೆ ಬಂಗಾಳ ಕೊಲ್ಲಿ ಅಂದರೆ ಉತ್ತರ ಭಾರತ, ಪಶ್ಚಿಮ ಭಾರತ, ಈ ಕೇರಳ, ಈ ಕಡೆ ಏನಿದೆ ಸಮುದ್ರ ಸೈಡು, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಅಂತ ಹೇಳ್ತೀವಲ್ಲ, ಈ ಸೈಡು ಸೈಕ್ಲೋನ್ ಇಟ್ಕೊಂಡಿದೆ. ಸೈಕ್ಲೋನು ಹಂಗಾಗಿ ನಮಗೆ ತಣ್ಣನೆ ಗಾಳಿ ಬೀಸ್ತಾ ಇದೆ, ಸೋನೆ ಮಳೆ ಹಿಡ್ಕೊಂಡಿದೆ ಅಂತ ನಾವೆಲ್ಲ ಕೇಳಿರೋದೇನು, ನಮಗೆಲ್ಲ ಗೊತ್ತದು, ಅನುಭವಿಸಿರ್ತೀವಿ. ಬಟ್ ಈ ವರ್ಷ ಆ ಥರ ಏನೂ ಆಗಿಲ್ಲ. ಅಂದರೆ ಏನೋ ಒಂದು ಅರ್ಧ ಗಂಟೆ ಬೆಳಗಿನ ವಾತಾವರಣ ಇದಾಗಿರುತ್ತೆ, ತಣ್ಣಗಿರುತ್ತೆ, ಅದು ಆಗಿರಲ್ಲ ಅಂದ್ಕೊಳ್ಳಿ ಈ ವರ್ಷ. ಯಾಕೆಂದರೆ ಬೆಳಗ್ಗೆ 7 ಗಂಟೆಗೆ ಹೇಳ್ತಿದ್ದಂಗೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಏನಕ್ಕೆ ಈ ಥರ ಆಗಿದೆ? ಯಾಕೆಂದರೆ ಈ ಏನು ಮಡಿಕೇರಿ, ಕೊಡಗು ಈ ಸೈಡು ಜಡಿ ಹಿಡ್ಕೊಂಡ್ರೆ, ಅಂದರೆ ಮಳೆ ಹುಯ್ದ್ರೆ ನಮ್ಮ ಕಡೆ ಸೋನೆ ಮಳೆ ಹಿಡ್ಕೊಳ್ಳುತ್ತೆ, ಮಳೆ ಚೆನ್ನಾಗಿ ಹುಯ್ಯುತ್ತೆ ಅನ್ನೋದೊಂದು ವಾಡಿಕೆ, ಒಂದು ನಂಬಿಕೆ ಇದೆ. ಬಟ್ ಈ ವರ್ಷ ಅದೇನೂ ಆಗ್ತಾ ಇಲ್ಲ. ಏನಕ್ಕೆ ಕಾರಣ? ಸೊ ಫಸ್ಟ್ ಆಫ್ ಆಲ್ ಮಳೆನೇ ಆಗ್ತಾ ಇಲ್ಲ. ಇದಕ್ಕೆಲ್ಲ ಏನು ಕಾರಣ ಅನ್ನೋದು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಒಂದು ಕಾರಣ ಹೇಳೋದಾದರೆ, ತುಂಬ ಕಾರಣಗಳಿದೆ. ಮೊದಲನೇ ಒಂದು ಕಾರಣ ಹೇಳೋದಾದರೆ, ನೀವೆಲ್ಲ ಕೇಳಿರ್ತೀರಾ ಎಲ್ ನೀನೋ ಎಫೆಕ್ಟ್ ಅಂದ್ಬಿಟ್ಟು. ಎಲ್ ನೀನೋ ಅಂತ ಒಂದು ಚಂಡಮಾರುತದ ಒಂದು ಇದು ಬಂದಿದೆ. ಅದು ಏನು ಮಾಡ್ತಿದೆಯಪ್ಪ ಅಂದರೆ, ಈ ಸಾಗರಗಳು, ಸಮುದ್ರಗಳಲ್ಲಿ, ಹಿಂದೂ ಮಹಾಸಾಗರಗಳಲ್ಲಿ ಬಿಸಿ ಗಾಳಿನ ಎಬ್ಬಿಸ್ತಾ ಇದೆ. ಏನು ಬಿಸಿ ಗಾಳಿ? ಇದರಿಂದ ಏನು ಮಳೆ ಯಾಕೆ ಆಗ್ತಾ ಇಲ್ಲ ಅಂತ ಕೇಳೋದಾದರೆ, ಈ ತಣ್ಣನೆ ಗಾಳಿ ಏನು ಮಾಡುತ್ತೆ, ನೀರನ್ನ ತಗೊಂಡು ನೀರು ತಗೊಳ್ಳೋದ್ಕಿಂತ ಈ ಮೋಡಗಳೇನಿದೆ, ಮೋಡಗಳನ್ನ ಒತ್ತುಕೊಂಡು, ಅಂದರೆ ಗಾಳಿ ಬೀಸ್ದಂಗೆ, ಈಗ ನಾವು ಹೇಳ್ತೀವಲ್ಲ ಗಾಳಿ ಬೀಸ್ತು ಮಳೆ ಆ ಕಡೆ ಹೊಂಟೋಯ್ತು ಅಂತ, ಹಂಗೆ ಈ ತಣ್ಣನೆ ಗಾಳಿ ಏನು ಮಾಡುತ್ತೆ, ಗಾಳಿ ಬೀಸ್ದಂಗೆ ಮೋಡಗಳನ್ನ ನಮ್ಮ ಕಡೆ ತಗೊಬಂದು ಬಿಡುತ್ತೆ. ಅಂದರೆ ಈ ಕೇರಳ, ಈ ವೆಸ್ಟರ್ನ್ ಘಾಟ್ಸ್ ಏನಿದೆ, ಈ ಅರಣ್ಯ ಪ್ರದೇಶಗಳಿಗೆ ತಗೊಬಂದು ಬಿಡುತ್ತೆ. ಸೊ ಅವಾಗ ಮೋಡಗಳು ಚಲಿಸುವಾಗ ಏನಾಗುತ್ತೆ, ನಮ್ಮ ಇದು ಫಾರೆಸ್ಟ್ ಏರಿಯಾ, ಇದರಿಂದ ಅಲ್ಲಿ ಮಳೆ ಜಾಸ್ತಿ ಆಗುತ್ತೆ. ಮೋಡಗಳು ತಡೆದು ನೀರು ಮಳೆ ಹೋಯ್ತದೆ ಅಂತ ಇದೊಂದು ವಾಡಿಕೆ, ನಂಬಿಕೆ ಇದು. ಆ ಥರ ಆಗುತ್ತೆ. ತಣ್ಣನೆ ಗಾಳಿ ಬೀಸಿದಾಗ ಮೋಡಗಳೆಲ್ಲ ಈ ಕಡೆ ಬಂದು ಚಲಿಸ್ಕೊಂಡು ಬಂದು ಮಳೆ ಆಗುತ್ತೆ ಅಂತ. ಬಟ್ ಈ ಸಲ ಏನಾಗಿದೆ ಅಂದರೆ, ತಣ್ಣನ ಗಾಳಿನೇ ಬೀಸ್ತಾ ಇಲ್ಲ, ಅಲ್ಲಿ ತಂಪು ಗಾಳಿನೇ ಬೀಸ್ತಾ ಇಲ್ಲ. ಈ ಏನಿದೆ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಇಲ್ಲಿ ಬಂಗಾಳ ಕೊಲ್ಲಿ ಈ ಕಡೆ ಎಲ್ ನೀನೋ ಎಫೆಕ್ಟಿಂದ ಬಿಸಿ ಗಾಳಿ ಬೀಸ್ತಾ ಇದೆ.
ಸೊ ಬಿಸಿ ಗಾಳಿ ಬೀಸೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಈ ಮೋಡಗಳು ಅಲ್ಲೇ ಕರ್ಗೋಗುತ್ತೆ. ಯಾಕೆಂದರೆ ಇವಾಗ ಒಂದು ಮಂಜಾಗಿರ್ಬೋದು, ಹಿಮಗಡ್ಡೆ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಬಿಸಿ ಪದಾರ್ಥ ಬಿಸಿಲಿಗೆ ಹೆಂಗೆ ಕರಗಿ ನೀರಾಗಿ ಹೋಗುತ್ತೆ, ಹಂಗೆ ಈ ಮೋಡಗಳು ಅಲ್ಲೇ ಕರಗಿ ನೀರಾಗ್ತಾ ಇದೆ ಕೆಳಗಡೆ, ಈ ಕಡೆ ಬರ್ತಾನೆ ಇಲ್ಲ. ಹಂಗಾಗ್ಬಿಟ್ಟಿದೆ. ಈ ಥರ ಇರುವಾಗ ಮಳೆ ಎಲ್ಲ ಆಗುತ್ತೆ. ಯಾಕೆಂದರೆ ಬಿಸಿ ಮೋಡಗಳೇನಿದೆ, ಬಿಸಿ ಗಾಳಿ ಏನಿದೆ, ಅದು ಈ ಮೋಡಗಳನ್ನ ಈ ಕಡೆ ತಗೊಬಂದಾಗ ಅಷ್ಟೇ ನಮಗೆ ಮಳೆ ಹುಯ್ಯೋದು. ಬಟ್ ಈ ವರ್ಷ ಆ ಥರ ಆಗಿಲ್ಲ. ಇದು ಎಷ್ಟು ದಿನ ಇರುತ್ತೆ ಅಂದರೆ IMDB ಅವರು ಮೇ ಮಂತಲ್ಲಿ ಆಗಬೇಕು ಅಂತ ಹೇಳಿದರು. ಬಟ್ ಅವ್ರ ಪ್ರೆಡಿಕ್ಷನ್ ಒಂದೊಂದ್ಸಲ ನಿಜ ಆಗುತ್ತೆ, ಒಂದೊಂದ್ಸಲ ಸುಳ್ಳಾಗುತ್ತೆ. ಪ್ರತಿ ಸಲ ನಿಜ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಮೇ ಮಂತಲ್ಲಿ ಆಗುತ್ತೆ ಅಂತ ಹೇಳಿದರು. ಮೇ ಮಂತಲ್ಲಿ ಆಗಿಲ್ಲ. ಇನ್ನು ಮೇ ಮಂತ್ ಮುಗ್ದೋಯ್ತು, ಜೂನ್ ಮಂತ್ ಮುಗ್ದೋಯ್ತು, ಇನ್ನೂ ಮಳೆನೇ ಹುಯ್ದಿಲ್ಲ. ಹಾಗಾಗಿ ಅವ್ರು ಏನು ಪ್ರೆಡಿಕ್ಟ್ ಮಾಡಿದಾರಪ್ಪ ಅಂದರೆ ಈ ವರ್ಷ 60% ಮಳೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಅದಿನ್ನೂ ಬಿಸಿ ಗಾಳಿ ಎಫೆಕ್ಟ್ ಇನ್ನೂ ಹಂಗೆ ಇದೆ ಅಂತೆ. ಅದಲ್ದೇ ಇನ್ನೊಂದೇನಪ್ಪ ಆಗಿದೆ ಅಂದರೆ ಪಶ್ಚಿಮದಿಂದ ಉತ್ತರ ಮತ್ತು ಉತ್ತರದಿಂದ ಪಶ್ಚಿಮ ಈ ಥರ ಏನಾಗುತ್ತೆ ಟ್ರಾವೆಲ್ ಗಾಳಿ ಆ ಕಡೆಯಿಂದ ಈ ಕಡೆ, ಸೊ ಅದು ಆ ಕಡೆಯಿಂದನೂ ಬಿಸಿ ಗಾಳಿಯನ್ನು ಎತ್ಕೊ ಬರ್ತಾ ಇದೆ ಅಂತ ಈ ವರ್ಷ. ಹಂಗಾಗಿ ಸಮುದ್ರ ಮಟ್ಟದಲ್ಲಿ ಏನಿದೆ ಮೋಡಗಳು ಚಲನವಲನಗಳನ್ನೇ ಕಮ್ಮಿ ಆಗಿದೆ. ಸೊ ಹಂಗಾಗಿ ಮಳೆ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಳೆ ಉತ್ತರ್ತಂಥ ಮೋಡಗಳು ಅಲ್ಲೇ ಕರ್ಗೋಗ್ತಾ ಇದೆ, ಅಲ್ಲೇ ಆವಿ ಆಗ್ತಾ ಇದೆ. ಹಂಗಾಗಿ ನಮ್ಮ ಕಡೆ ಮಳೆ ಬರೋದು ತುಂಬ ಕಮ್ಮಿ ಆಗೋಗಿದೆ. ಇದೊಂದು ಮುಖ್ಯವಾದ ಕಾರಣನೇ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಚಂಡಮಾರುತಗಳು ಬೀಸ್ತಾ ಇಲ್ಲ ಈ ಸಲ. ದೊಡ್ಡ ದೊಡ್ಡ ಗಾಳಿ ಬೀಸ್ತಾ ಇರೋ ನಮ್ಮ ಕಡೆ, ಸೈಕ್ಲೋನ್ ಇದಾಗಿರೋದು ಮಳೆ. ಬಟ್ ಈ ಕಡೆ ಏನಾಗಿದೆ ಅಂದರೆ ವೆಸ್ಟರ್ನ್ ಘಾಟ್ಸ್ ಫಸ್ಟು ಕೇರಳಗೆ ಆಲ್ರೆಡಿ ಇಷ್ಟೊಂದು ಮುಂಗಾರು ಬೀಳಬೇಕಿತ್ತು, ಮುಂಗಾರು ಮಳೆ. ಬಟ್ ಈ ವರ್ಷ ಮುಂಗಾರು ಮಳೆನೇ ಬಿದ್ದಿಲ್ಲ ಅಲ್ಲಿ. ಎಲ್ಲ ಮೇಯಿಂದ ಎಲ್ಲ ಸ್ಟಾರ್ಟ್ ಆಗಬೇಕಿತ್ತು, ಅದರಿಂದ ಮುಂಗಾರೇ ಹಾಕಿಲ್ಲ ಯಾರೂ. ಹಂಗೆ ಆಗ್ಬಿಟ್ಟಿದೆ. ಈ ಮಳೆ ಒಯ್ದಿಲ್ಲ, ಎಲ್ಲ ಉಳಿಸ್ಬಿಟ್ಟು ಬಿಟ್ಟಿದ್ದಾರೆ ಅಷ್ಟೇ, ಮಳೆ ಬರುತ್ತೆ ಅಂದ್ಬಿಟ್ಟು. ಬಟ್ ಮಳೆನೇ ಒಯ್ದಿಲ್ಲ. ಹೆಂಗಾಗಿದೆ ಎಲ್ಲ, ಎಲ್ಲಿಂದ ಎಲ್ಲಿ ಗಂಟ ನೋಡಿ ಎಲ್ಲ ಬರಡು ಭೂಮಿ ಥರ ಕಾಣ್ತಾ ಇದೆ. ಎಲ್ಲ ಮಳೆ ಇಲ್ದೇ ಎಲ್ಲ ಬರಡು ಭೂಮಿ ಥರ ಆಗ್ಬಿಟ್ಟಿದೆ ನೋಡಿ. ಯಾವುದೋ ಒಂದು ನವಿಲು ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇದೆ, ಸಕ್ಕದಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಕಾರಣಕ್ಕೆ ಮಳೆ ಆಗ್ತಾ ಇಲ್ಲ. ಮತ್ತು IMDB ಅವರು ಇನ್ನೊಂದು ಪ್ರೆಡಿಕ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂದರೆ ಜೂನ್ ಕೊನೆಯಲ್ಲಿ ಇಲ್ಲ ಜುಲೈ ಮೊದಲನೇ ವಾರದಲ್ಲಿ ಸ್ವಲ್ಪ ಮಳೆ ಆಗೋ ಸಾಧ್ಯತೆ ಇದೆ. ಆಗಸ್ಟಲ್ಲಿ ತುಂಬ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನೋಡಬೇಕು ಆಗಸ್ಟಲ್ಲಿ ತುಂಬ ಮಳೆ ಆಗುತ್ತೋ ಇಲ್ವೋ ಅಂತ ಕಾದು ನೋಡಬೇಕು. ಏಕೆಂದರೆ ಜೂನಲ್ಲಿ ಆಗಲೇ ಮುಂಗಾರು ಮಳೆ ಎಲ್ಲ ಹಾಕಿ ಎಲ್ಲ ಕಾಳೆಲ್ಲ ಬಿತ್ತಿ ಎಲ್ಲ ಚೆನ್ನಾಗಿ ಕೆರೆ ಕಟ್ಟೆ ಎಲ್ಲ ತುಂಬಿರ್ತಿದ್ದೋ, ಗದ್ದೆಗೆ ರೆಡಿ ಮಾಡ್ಕೊತಿದ್ರು ಜುಲೈ ಆಗಸ್ಟಲ್ಲೆಲ್ಲ. ಬಟ್ ಈ ವರ್ಷ ಏನೂ ಆ ಥರ ಆಗಿಲ್ಲ. ಸೊ ಹಂಗಾಗಿ ಏನಾಗುತ್ತೆ ಅಂತ ನೋಡಬೇಕು. ಇನ್ನೊಂದು ಕಾರಣ ಏನಪ್ಪ ಅಂದರೆ IMDB ಅವರು ಅಂದರೆ ಹವಾಮಾನ ವಾಯುಗುಣ ಇಲಾಖೆಯವರು 60% ಭಾರತದಲ್ಲಿ ಬರಗಾಲ ಉಂಟಾಗುತ್ತೆ ಅಂತಲೂ ಒಂದು ಪ್ರೆಡಿಕ್ಟ್ ಮಾಡಿದ್ದಾರೆ ವೀಕ್ಷಕರೇ. ಸೊ ಇದನ್ನು ನಾವು ತುಂಬ ಸೀರಿಯಸ್ ಆಗಿ ತೊಗೋಬೇಕು. ಯಾಕೆಂದರೆ ಇನ್ನು 1 ತಿಂಗಳು ಮಳೆ ಲೇಟ್ ಆಗಿದ್ದಕ್ಕೆ ನಮ್ಗೆ ಆಲ್ರೆಡಿ ಪಂಪ್ ಸೆಟ್ ಬೋರ್ಗಳು ಏನಿದೆ ಆಲ್ರೆಡಿ ಎಲ್ಲ ಗ್ಯಾಪ್ ಹೊಡಿತಾ ಇದೆ, ನೀರು ಕಮ್ಮಿ ಆಗಿದೆ. ಇದೇ ಥರ ಇನ್ನೊಂದು 2-3 ತಿಂಗಳು ಆದರೆ ಎಷ್ಟು ಬೋರ್ವೆಲ್ಗಳು ನಿಂತೋಗುತ್ತೆ, ಎಷ್ಟು ಬೆಳೆಗಳಿಗೆ ತೊಂದರೆ ಆಗುತ್ತೆ, ಎಷ್ಟು ಯಾರ್ಯಾರ ಬೆಳೆ ಎಲ್ಲ ಒಣಗೋಗುತ್ತೆ, ರೈತರಿಗೆ ಎಷ್ಟು ತೊಂದರೆ ಆಗುತ್ತೆ. ತೊಂದರೆ ಆಗೋದ್ರಿಂದ ಈ ರೇಟ್ ಏನಿದೆ, ತರಕಾರಿ ರೇಟ್ ಆಗಿರ್ಬೋದು, ಪ್ರತಿಯೊಂದು ರೇಟು. ಏಕೆಂದರೆ ತರಕಾರಿ ಎಲ್ಲ ಬೆಳೆದ್ರೆ ತಾನೇ ಎಲ್ಲ ಮಾರ್ಕೆಟ್ಗೆ ಹೋಗೋದು, ಎಲ್ಲ ರೈಟ್ ಇದಾಗೋದು. ಸೊ ಅದೇನು ಮಾರ್ಕೆಟ್ಗೆ ಹೋಗಿಲ್ಲ ಅಂದರೆ ರೈಟ್ ಎಷ್ಟು ಜಾಸ್ತಿ ಆಗ್ಬೋದು ಅನ್ನೋದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಯಾಕೆಂದರೆ ನಮಗೀಗ 1 ತಿಂಗಳಷ್ಟೇ ಇನ್ನೂ ಮಳೆ ಬಂದಿಲ್ಲ ಕರೆಕ್ಟಾಗಿ. ಅಂದರೆ ಉಯ್ಯೋ ಕಡೆ ಉಯ್ದಿದೆ, ಬಟ್ ರೈತರಿಗೆ ಆಗೋವಂಥ ಮಳೆ ಉಯ್ದಿಲ್ಲ. ಯಾಕೆಂದರೆ ಸಿಟಿ ಕಡೆ ಹೋದ್ರೆ ಏನೂ ಪ್ರಯೋಜನ ಇಲ್ಲ. ಈಗ ಬೆಂಗಳೂರಿಗೆ ಅವಾಗ ವಾರಕ್ಕೊಂದ್ಸಲ ಉಯ್ಯುತ್ತೆ, ಬಟ್ ಏನು ಪ್ರಯೋಜನ ಅದು ಬೆಂಗಳೂರಿಗೆ ಹೋದರೆ? ಬೆಂಗಳೂರಲ್ಲೇನು ತರಕಾರಿ ಬೆಳೀತಾರ, ರಾಗಿ ಬೆಳೀತಾರ, ಭತ್ತ ಬೆಳೀತಾರ, ಏನು ಬೆಳೀತಾರೆ ಬೆಂಗಳೂರಲ್ಲಿ? ಏನು ಬೆಳೆಯಲ್ಲ. ಸುಮ್ಮನೆ ಸಿಟಿಗೆ ಹೋದ್ರೆ ಏನು ಪ್ರಯೋಜನ ಅಲ್ಲಿ? ಅದೇ ಅಲ್ಲಲ್ಲಿ ನೀರು ಹೋಗೋಕ್ಕಾಗ್ದೇ ಅಲ್ಲಲ್ಲೇ ರೋಡಲ್ಲೇ ನೀರು ನಿಂತ್ಕೋತವೆ, ಜನಸಾಮಾನ್ಯರು ತೊಂದರೆ ಆಗುತ್ತೆ ಅಷ್ಟೇ. ಈ ಥರ ಆಗೋಕ್ಕಷ್ಟೇ ಸಿಟಿಗೆ ಹುಯ್ತಾ ಇರೋದು. ಸೊ ಈ ಥರ ಇನ್ನೊಂದು 2 ತಿಂಗಳು ಮಳೆ ಹುಯ್ದಿಲ್ಲ ಅಂದರೆ ತುಂಬಾ ಕಷ್ಟ ಆಗೋಗುತ್ತೆ. ಪಂಪ್ ಸೆಟ್ ಬೋರ್ಗಳು ನೀರು ನಿಂತೋದ್ರಂತೂ ಬೆಳೆಗಳಿಗೆ ತುಂಬ ನಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರ ಪ್ರೆಡಿಕ್ಟ್ ಮಾಡಿದ್ದಾರೆ. ಬಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇಷ್ಟೊತ್ತಿಗಾಗಲೇ ನಮಗೆ ಚಳಿ ಗಾಳಿ ಸ್ಟಾರ್ಟ್ ಆಗಬೇಕಿತ್ತು, ಸೈಕ್ಲೋನ್ ಥರ ಇಟ್ಕೊಂಡು ನಮ್ಗೆ ಸ್ಟಾರ್ಟ್ ಆಗಬೇಕಿತ್ತು. ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇದಕ್ಕೆಲ್ಲ ಕಾರಣ ವಾಯುಭಾರ ಕುಸಿತ, ಎಲ್ ನಿನೋ ಎಫೆಕ್ಟು, ಮತ್ತು ಚಂಡಮಾರುತಗಳು ಬರ್ದನೇ ಇರೋದು, ಮತ್ತು ಬಿಸಿ ಗಾಳಿ, ಸಮುದ್ರ ಸಾಗರಗಳಲ್ಲಿ ಬೀಸ್ತಾ ಇರೋವಂಥ ಬಿಸಿ ಗಾಳಿನೇ ಅತಿ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು ಮಳೆ ಆಗ್ದೇ ಇರೋದಕ್ಕೆ ಈ ವರ್ಷ. ಸೊ
ಅದಾದ್ಮೇಲೆ ಮತ್ತೊಂದು ಸಲ ಪ್ರಿಡಿಕ್ಷನ್ ಅಂದರೆ ಮುಂದೆ ನೆಕ್ಸ್ಟ್ ಪ್ರಿಡಿಕ್ಷನ್ ಏನು ಹೇಳಿದ್ದಾರೆ ಅಂದರೆ ಆಗಸ್ಟಲ್ಲಿ ತುಂಬ ಮಳೆ ಹುಯ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡೋಣ, ಇವಾಗ ಜೂನ್ ಮುಗ್ದೋಯ್ತು, ಜುಲೈಗೆ ಇನ್ನು 2-3 ದಿನದಲ್ಲಿ ಕಾಲಿಟ್ಟಿದ್ದೀವಿ. ಇವತ್ತೇನೋ ಸ್ವಲ್ಪ ತಣ್ಣಗಿತ್ತು ವೆದರ್ ಅಂತ ನೋಡಿದ್ರೆ ಆಗಲೇ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ, ಸೂರ್ಯ ಉರಿತಾ ಇದೆ. ಇನ್ನು 7:30-8 ಗಂಟೆಗೇ ಬಿಸಿಲು ಹೆಂಗೆ ಹೊಡಿಯುತ್ತಪ್ಪ ಅಂದರೆ ಹೊರಗಡೆ ವಾಕಿಂಗು ಮಾಡೋಕ್ಕಾಗಲ್ಲ, ಹೊರಗಡೆ ಹೋಗೋಕ್ಕೆ ಆಗಲ್ಲ, ಅಷ್ಟು ಬಿಸಿಲು ಬಂದ್ಬಿಡುತ್ತೆ. ಬೇಗನೆ ಸೂರ್ಯ ಉದಯವಾಗಿ ಹಿಂದೆ ಹೆಂಗಾಗಿತ್ತಪ್ಪ ಅಂದರೆ ಈ ಟೈಮಲ್ಲಿ ಸೂರ್ಯನೇ ಬರ್ತಿರಲಿಲ್ಲ ಎಷ್ಟೋ ದಿನ, ಬಟ್ಟೆ ಎಲ್ಲ ಒಣಗ್ಸೋದು ಹೆಂಗಪ್ಪ ಅನ್ನಂಗೆ ಆಗ್ತಿತ್ತು. ಬಟ್ ಇವಾಗ ಹಂಗೇನಿಲ್ಲ, ಸೂರ್ಯ ಎದ್ದು ರಾರಾಜಿಸ್ತಾವನೆ, ಮಳೆನೇ ಇಲ್ಲ, ವೆದರೇ ಹೆಂಗಾಗ್ಬಿಟ್ಟಿದೆ. ಸೊ ನೋಡಬೇಕು, ಆಗಸ್ಟಲ್ಲಿ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಆಗಸ್ಟಲ್ಲೆಲ್ಲ ಮಳೆ ಆದರೆ ಒಳ್ಳೆಯದು. ಅದು ಒಂದು 60-70ರಷ್ಟು ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈ ವರ್ಷ 40% ಮಳೆ ಕಮ್ಮಿ ಆಗಿದೆ ಅಂತ. ಯಾಕೆಂದರೆ 1 ತಿಂಗಳು ಮಳೆ ಹುಯ್ದಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು % ಮಳೆ ಕಮ್ಮಿ ಆಗ್ಬೋದು ಅಂತ. ಯಾಕೆಂದರೆ ನಮಗೆ ಈ ಮೇ ಮತ್ತು ಜೂನ್ ಹುಯ್ಯೋ ಮಳೆನಲ್ಲೇ ಸಾಗರ, ಅಣೆಕಟ್ಟುಗಳು, ಜಲಾಶಯಗಳೆಲ್ಲ ತುಂಬಿ ಹರಿದು ಕೆರೆ ಕಟ್ಟೆಗಳಿಗೆ, ಬಾವಿಗಳಿಗೆ, ಕಾವಲೆಗಳಿಗೆ ನೀರು ಬಿಡ್ತಾಯಿದ್ರು. ಬಟ್ ಈ ವರ್ಷ ಇನ್ನೂ KRS ಡ್ಯಾಮ್, ನೀವು ಯಾವುದೇ ಒಂದು ಡ್ಯಾಮ್ ತಗೊಳ್ಳಿ, ಎಲ್ಲೇ ಒಂದು ಡ್ಯಾಮ್ ತಗೊಳ್ಳಿ, ಎಲ್ಲ ಬ್ಯಾಕ್ ವಾಟರ್ಸಲ್ಲೆಲ್ಲ ನೀರೆಲ್ಲ ಖಾಲಿ ಆಗಿ ಪಾರ್ಟಿಗಳು ಕ್ಯಾಂಪಿಂಗ್ ಮಾಡ್ಕೊಂಡೆಲ್ಲ ಕುಣಿದಾಡ್ತಾ ಇದ್ದಾರೆ. ಅದಕ್ಕೆ ಕಾರಣನೇ ಡ್ಯಾಮ್ಗಳು, ಜಲಾಶಯಗಳು ಯಾವುದು ತುಂಬಿಲ್ಲ, ಎಲ್ಲ ಖಾಲಿ ಹೊಡಿತಾ ಇದೆ ಅಂತ ಹೇಳ್ಬೋದು. ಈ ಎಲ್ಲ ಜಲಾಶಯಗಳು ತುಂಬಬೇಕು ಅಂದರೆ ನಮಗೆ ಮಿನಿಮಮ್ 1 ತಿಂಗಳು ಮಳೆ ಬೇಕೇ ಬೇಕು. ನಮಗೆ ಕೊಡಗು, ಮಡಿಕೇರಿ ಇಲ್ಲಿ ಮಳೆ ಆದರೆ ನಮ್ಮ KRS ಡ್ಯಾಮ್ ತುಂಬ ಬೇಗ ತುಂಬುತ್ತೆ. ಅದರಿಂದ ಕೆರೆ ಕಟ್ಟೆ ಬಾವಿಗಳಿಗೆ ನೀರು ಬೇಗ ಹರಿತವೆ ಅಂತ ಹೇಳ್ಬೋದು. ಅದೇ ಈಗ ನಾವು ಜುಲೈಯಲ್ಲಿ 1 ತಿಂಗಳು ಮಳೆ ಹೋದರೆ KRS ಫುಲ್ ಭರ್ತಿ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಈ ಥರ ಇದೆ ಸಿಚುವೇಶನ್ನು. ನೋಡೋಣ ಏನಾಗುತ್ತೆ, ಬರಗಾಲ ಬರುತ್ತೋ ಇಲ್ಲ ಮಳೆ ಹುಯ್ಯುತ್ತೋ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ. ಬರಗಾಲಕ್ಕೆ ಕಾರಣ ಏನು, ಮಳೆಗಾಲಕ್ಕೆ ಮಳೆ ಆದರೆ ಮಳೆಗಾಲಕ್ಕೆ ಕಾರಣ ಏನು, ಮಳೆ ಯಾಕೆ ಆಗ್ತಾಯಿಲ್ಲ ಅದಕ್ಕೆ ಕಾರಣ ಏನಾದ್ರು ಗೊತ್ತಿರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.